ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ಇಂದು ಕಲಬುರಗಿ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆಯನ್ನು ರಶ್ಮಿ ಕಾಲೇಜ್ ಮತ್ತು ವಿಜು ವುಮೆನ್ಸ್ ಕಾಲೇಜ್ ವತಿಯಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಆಚರಣೆ ಮಾಡಿದರು. ಮತದಾನ ಮಾಡುವುದು ನಮ್ಮ ಹಕ್ಕು. ನಾವು ಒಳ್ಳೆ ಜನನಾಯಕರನ್ನು ಆಯ್ಕೆ ಮಾಡಬೇಕು. ಈಗಿನ ಕಾಲದಲ್ಲಿ ಎಲ್ಲರೂ ಎಲೆಕ್ಷನ್ ಇದ್ದಾಗ ಅಷ್ಟೇ ಬರ್ತಾರೆ, ಆಮೇಲೆ ಏನು ಮಾಡಲ್ಲ. ನಮ್ಮ ಕೆಲಸ ಮತ ಚಲಾಯಿಸ್ಬೇಕು. ನಾವು ಯಾವ ಒಳ್ಳೆ ಜನನಾಯಕರು ಆಯ್ಕೆ ಮಾಡಬೇಕು, ನಮ್ಮ ಕೈಯಾಗೆ ಇರ್ತದೆ ಎಲ್ಲ. ಹಾಕ್ಬೇಕು ನಾವು ಒಳ್ಳೆ ಜನನಾಯಕರಿಗೆ ಒಟ್ಟು. ಮತವನ್ನು ಮಾರ್ಕೋಬಾರ್ದು. ಮತ ಮಾರೋದು ಒಂದು ಕೆಟ್ಟ ಅಭ್ಯಾಸ. ಮನೆ ಹೆಣ್ಮಕ್ಳಿಗೆ ಮಾರ್ಕೊಂಡಂಗೆ ಮತ ಮಾರೋದು. ನಮಗೂ ಓಟ್ ಹಾಕುವಂಥ ಸ್ವಾತಂತ್ರ್ಯವನ್ನು ಕೊಡ್ರಿ ಅಂತಂದಾಗ ನಂತರ ಈ ಓಟ್ ಹಾಕುವಂಥ ಸ್ವಾತಂತ್ರ್ಯವನ್ನು ಕೊಟ್ಟರು. ಅದು ನಮ್ಮ ದೇಶದಲ್ಲಲ್ಲ, ಬೇರೆ ದೇಶದಲ್ಲಿ. ಆದ್ದರಿಂದ ಈ ಒಂದು ಜನಜಾಗೃತಿಯನ್ನು ಮೂಡಿಸೋದ್ರಿಂದ ಹೆಣ್ಮಕ್ಳಲ್ಲೂ ಮತ್ತು ಪುರುಷರಲ್ಲೂ ಕೂಡ ಒಂದು ರೀತಿಯಾದಂಥ ಈ ಮತವನ್ನು ಯಾರಿಗೆ ಹಾಕಬೇಕು, ಆನಂತರ ಯಾವ ರೀತಿ ಹಾಕಬೇಕು, ಆನಂತರ ಎಂಥ ಒಂದು ಪ್ರಜೆಯನ್ನು ನಾವು ಆಯ್ಕೆ ಮಾಡಬೇಕು. ಯಾಕಂದರೆ ದೇಶದ ಒಂದು ಈ ದೇಶದ ನಾಯಕ ನಮ್ಮ ಎಲ್ಲ ಇದನ್ನು ಆಳ್ತಾರೆ. ಇದು ಒಂದು ಕಾರ್ಯಕ್ರಮ ಏನು ಮಾಡೋರು, ಇದು ಎಲ್ಲ ಪ್ರತಿಯೊಂದು 18 ವರ್ಷ ಯಾರಾಗಿರ್ತಾರೋ ಅವರಿಗೆಲ್ಲ ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ಅದ. ಯಾಕಂದ್ರೆ 18 ವರ್ಷ ಆದಮೇಲೆ ಪ್ರತಿಯೊಬ್ಬರೂ ಮತದಾನ ಮಾಡಬೇಕು. ಇದು ಪ್ರತಿಯೊಬ್ಬರು ಮತದಾನರ ಹಕ್ಕು ಅದ. ಪ್ರತಿಯೊಬ್ಬರು ಮತದಾನ ಮಾಡೋದ್ರಿಂದ ನಾವು ಈ ದೇಶಕ್ಕೆ ಒಳ್ಳೆ ನಾಯಕರನ್ನು ಆರಿಸ್ಬೋದು. ನಮಗೆ ಯಾರು ಕರೆಕ್ಟ್ ಅನ್ನಿಸ್ತಾರೋ ಅವರಿಗೆಲ್ಲ ನಾವು ಚಲೋ ಚೂಸ್ ಮಾಡ್ಬೋದು. ಅದಕ್ಕೆ ಪ್ರತಿಯೊಬ್ಬರನ್ನು ಮತದಾನ ಮಾಡಬೇಕು. ಈಗ ಬಹಳಷ್ಟು ಜನ ವಿದ್ಯಾವಂತರು ಕೂಡ ವೋಟಿಂಗ್ ಮಾಡ್ತಾ ಇಲ್ಲ. ಆ ದಿನವನ್ನು ಅವರು ಒಂದು ರಜಾ ದಿನವನ್ನಾಗಿ ಕಳೀತಾ ಇದ್ದಾರೆ. ಈ ಟ್ರೆಂಡ್ ಹೋಗಬೇಕು ಅಂದರೆ ನಾವು ಈ ಮತದಾನದ ಈ ಜಾಗೃತಿ ದಿನವನ್ನು ನಾವು ಆಚರಿಸಲೇಬೇಕಾಗತ್ತೆ. ಹಾಗೆ ಯುವಜನರು ಈ ಒಳ್ಳೆಯ ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಈ ಮತದಾನ ಒಂದು ನಮಗೆ ಒಂದು ಶಕ್ತಿಯನ್ನು ತುಂಬುತ್ತೆ. ಹಾಗಾಗಿ ಈ ಮತದಾನ ದಿನಾಚರಣೆಯನ್ನು ಆಚರಿಸುವುದು ಬಹಳಷ್ಟು ಅಗತ್ಯ ಇದೆ. ವೋಟರ್ಸ್ ಡೇ ಅಂತ 25th ಜನವರಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಫಸ್ಟ್ ಟೈಮ್ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿದ್ದು. 26th ಜನವರಿ 1950 ನಮ್ಮದು ಕಾನ್ಸ್ಟಿಟ್ಯೂಷನ್ ಇದು ಆಗಿದ್ದು. ಇಂದಿನ ಥೀಮ್ ಏನಂದರೆ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್. ಅಂದರೆ ನಾವು ಮತದಾನನ ನಮ್ಮ ಹಕ್ಕನ್ನು ಇದು ಏನಂತಾರೆ ಹಕ್ಕಂತ ನಾವು ಇದು ಮಾಡ್ಕೋಬೇಕು. ವಿ ಶುಡ್ ವೋಟ್ ಬಿಕಾಸ್ ಇಟ್ ಈಸ್ ಅವರ್ ರೈಟ್, ಇಟ್ ಈಸ್ ಅವರ್ ಪೊಲಿಟಿಕಲ್ ರೈಟ್, ಇಟ್ ಈಸ್ ಅವರ್ ಫಂಡಮೆಂಟಲ್ ರೈಟ್. ಎವ್ರಿ ಒನ್ ಶುಡ್ ವೋಟ್ for the welfare of the country, and each and every citizen should ensure that if they vote, that the nation will move towards progress, and it is the right of each and every individual to vote. ಬ್ಯೂರೋ ರಿಪೋರ್ಟ್ TV7 ನ್ಯೂಸ್ ಕರ್ನಾಟಕ.